ಬೇಕಾಗಿ ದೇವರಿದ್ದಂತಹ ಚಕ್ರವೊಂದುಂಟು, ಅದು ನಮ್ಮ ಪಾಲಿಗೆ ಬರಬೇಕು. ಅದಕ್ಕೆ ಬೇಕಾಗಿ ಈ ವೇಷವನ್ನು ಮರೆಸಿ ಮುದುಕಿಯ ವೇಷವನ್ನು ಧರಿಸಿ ದಾರಿಕನ ಅರಮನೆ ಅಂತ ಹೇಳ್ತೇನೆ ನೋಡಿ. ಹೇಗೂ ಆಗಬಹುದು. ದಾರಿಕ ಸಾಯಬೇಕು, ಚಕ್ರ ಮೋಸ ಆಗಬೇಕು. ಅಲ್ಲಿ ಹೋಗೋಣ. ಬಂದು ಹೋಗಿದೆ. ಮುದುಕಿ ಸ್ವಾಮಿ, ಪ್ರಯೋಜನ ಬದುಕಿ, ನನಗೂ ಗೊತ್ತು. ಸಾಯ್ತೀನಿ ಅಂತ ಪ್ರಯತ್ನ ಪಟ್ಟೆ. ಮೊನ್ನೆ ಹಗ್ಗ ತಕೊಂಡು ಸಾಯುವ ಅಂತ ಲೆಕ್ಕ ಹಾಕಿ ಹೋದೆ ನಾನು. ಆವಾಗ ನೆನಪಾಯಿತು, ಸಾಯ್ಬಾರ್ದಪ್ಪ, ಯಾರು ಸಾಯ್ಬಾರ್ದು. ಹಗ್ಗ ತಕೊಂಡು ಸತ್ತರೆ ಮತ್ತೊಂದು ಜನ್ಮದಲ್ಲಿ ಕಂಬಳಿ ಹುಳಗಳಾಗಿ ಅಂಬಟ ಮರದಲ್ಲಿ ನೇತಾಡ್ತಾರೆ. ಕತ್ತುಕೊಂಡು ಸಾಯ್ಬೇಡಿ ಯಾರು ದಮ್ಮಯ್ಯ. ಹಾಗಿದ್ರೆ ನೀರಿಗೆ ಹಾರಿ ಸಾಯೋಣವೇ? ನೀರಲ್ಲಿ ಹುಳಗಳಾಗುದು ಯಾರು? ಈ ನೀರಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡವರು ಸತ್ತ ನಂತರ ಹುಳಗಳಾಗ್ತಾರೆ. ಹಾಗಾಗಿ ನೀರಲ್ಲಿ ಬಿದ್ದು ಸಾಯಬಾರ್ದು. ಆಮೇಲೆ ಲೆಕ್ಕ ಹಾಕಿದೆ, ಎಣ್ಣೆ ತಕೊಂಡು ಸತ್ತರೆ ಆದೀತು ಅಂತ ತಕೊಳ್ಬಹುದಪ್ಪ. ಎಣ್ಣೆಗೆ ಕ್ರಾಯಿ ಎಷ್ಟು ಉಂಟು ತಕೊಂಡವರಿಗೆ ಗೊತ್ತು. ನಮ್ಮಲ್ಲಿ ದುಡ್ಡುಂಟ? ದುಡ್ಡಿಲ್ಲ. ದುಡ್ಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇತ್ತ. ಹಾಗಾಗಿ ಎಣ್ಣೆ ಒಂದು ವೇಳೆ ನಾಳೆ ಕೊಡ್ತೇನೆ ಅಂತ ಹೇಳಿದ್ರೆ ಅವ್ರು ಕೊಡ್ಬೇಕಾ? ಯಾಕೆ ಬದುಕಿ, ಯಾಕೆ ಅಕ್ಕಿ, ಯಾಕೆ ಎಣ್ಣೆ ಅಂತ ಕೇಳಿದ್ರೆ ಉತ್ತರ ಉಂಟು ನಮ್ಮಲ್ಲಿ? ಸಾಯೋಕೆ ಹೇಳಿದ್ರೆ ಯಾರಾದ್ರೂ ಕೊಡ್ತಾರ? ಹಾಗಾಗಿ ದಾರಿ ಇಲ್ಲದೆ ಹೀಗೆ ಇದ್ದೇನೆ. ಸಾಯಬಾರ್ದಪ್ಪ, ಸಾಯಬಾರ್ದು. ಆತ್ಮಹತ್ಯೆ ಮಾಡ್ಕೊಂಡು ಯಾರೂ ಸಾಯಬಾರ್ದು. ಯಾಕಂದ್ರೆ ದೇವರು ಕೊಟ್ಟ ಆತ್ಮ, ದೇಹ, ಶರೀರ ಅವನಿಗೆ ಹೊತ್ತು ಆಗುವಾಗ ಯಮದೇವನನ್ನೇ ಕಳಿಸ್ತಾನಂತೆ. ಹಾಗಾಗಿ ಹೀಗೆ ಇದ್ದೇನೆ. ಆದ್ರೆ ಒಂದು ಕಾಲ ಇತ್ತು ಸ್ವಾಮಿ, ದುಡಿಮೆಯಲ್ಲಿ ಯಾರು ನೀನೇ ಬಾಮ್ಮ, ನೀನೇ ಬಾಮ್ಮ ಅಂತ. ಹೌದಪ್ಪ. ನೀತಿ ಕೊಡುದಕ್ಕೆ ಆಮೇಲೆ ನೀತಿ ಕೊಡುದ
ಮೇಜ್ ನೆಡುವುದಕ್ಕಿರ್ಲಿ ಭತ್ತ ಕೊಯ್ಯುವುದಕ್ಕಿರ್ಲಿ ಅಚ್ಚಮ್ಮ ನೀನೇ ಬರ್ಬೇಕು ಅಂತ ಏನು ಹೇಳ್ತೀರಿ ಸ್ವಾಮಿ. ಆವಾಗ ಯವನತ್ತು ದುಡಿದಕ್ಕೆ ಶಕ್ತಿ ಇತ್ತು, ಶಾಲೆಗೆ ಬಂದು ಹೇಳ್ಕೊಂಡು ಹೋಗ್ತಿದ್ರು. ಒಂದು ವೇಳೆ ತಾರಾದ್ರೆ ಮತ್ತೊಬ್ರು ಕರ್ಕೊಂಡು ಹೋದ್ರೆ ಅದಕ್ಕಾಗಿ ಶಾಪಿಗೆ ಬರುವವರು ಇದ್ರು. ಆವಾಗ ಕಾಲ ಇತ್ತು, ರಾತ್ರಿ ಹಗಲು ಅಂತ ಎಲ್ಲ ಬೆಳೆಸದೆ ದುಡಿತಾ ಇದ್ದೆ. ಈಗ ಮನಸ್ಸುಂಟು, ಕೈಕಾಲು ಕೇಳುವುದಿಲ್ಲ. ಆಯ್ತು, ಪ್ರಾಯ ಆಯ್ತು, ತಿನ್ನುವುದಕ್ಕೆ ಯಾವ ದೇವರು ಸಿಗುವುದಿಲ್ಲ. ದೇವರು ಸಿಕ್ಕಿದ್ರೆ ಅವರನ್ನು ಕೈಯಲ್ಲಿ ಹಿಡಿದು ಕೇಳ್ತಾ ಇದ್ದೇವೆ, ಯಾವುದನ್ನು ಕೊಡಿಯಪ್ಪ, ಬಡತನವನ್ನು ಬೇಕಿದ್ರು ಕೊಡಿ, ಆದ್ರೆ ಹಸಿವೆ ಎಂಬ ಹೊಟ್ಟೆಯನ್ನು ಕೊಡಬೇಡಿ ಅಂತ ದೇವರಲ್ಲಿ ಕೇಳ್ತಾ ಇದ್ದೇವೆ. ಏನು ಮಾಡುದು, ಹಸಿವೆ ದುಡಿಬೇಕು, ದುಡಿಲಿಕ್ಕೆ ಕೊಡುವುದಿಲ್ಲ, ಕೆಲಸ ಕೊಡುವುದಿಲ್ಲ. ಆವಾಗ ಜನ ಇದ್ರು ಕರ್ಕೊಂಡು ಹೋಗ್ಲಿಕ್ಕೆ, ಇವಾಗ ಬರ್ತೇನೆ ಅಂತ ಹೇಳಿದ್ರು ಮುಗಿಸ್ಕೋಲಿಲ್ಲ ಸ್ವಾಮಿ. ಅಂತ ಪರಿಸ್ಥಿತಿ ಹಾಗಿದ್ರೆ ಅಥವಾ ಸಾಯ್ಲಿಕ್ಕೂ ಗೊತ್ತಿಲ್ಲ, ಇನ್ನು ಬದುಕಲಿಕ್ಕೂ ಗೊತ್ತಿಲ್ಲ. ಏನು ಇದ್ದಿರಲ್ಲ ನಿಮ್ಮಂತ ಪುಣ್ಯಾತ್ಮರು ದಾನ ಧರ್ಮ ಮಾಡಿದ್ರೆ ಮತ್ತೊಂದು ಜನ್ಮಕ್ಕೆ ಕಟ್ಟಿಕೊಂಡಂತ ಮುಚ್ಚಿ ಪುಣ್ಯಾತ್ಮರಾಗ್ತಾರೆ. ಇದೀಗ ಸಾಯುವ ತನಕ ಬೇಡಿ ತಿನ್ನುವುದೇ ದಾರಿಯಂತ ಲೆಕ್ಕಾಚಾರ ಹಾಕಿದ್ದಾರೆ. ಅಣ್ಣವರೇ, ಅಮ್ಮವರೇ, ಅಯ್ಯವರೇ, ದಾನ ಮಾಡಿ ಸ್ವಾಮಿ, ದಾನ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಈ ಜನ್ಮಕ್ಕಲ್ಲಾದಿದ್ರು ಮತ್ತೊಂದು ಜನ್ಮಕ್ಕಲ್ಲಾದ್ರೂ ನಿಮಗೆ ಸಿಗದಿದ್ರು ಹೆಂಡತಿ ಮಕ್ಕಳಿಗಾದ್ರೂ ಸಿಗ್ತದೆ, ಕುಟುಂಬಕ್ಕಾದ್ರೂ ಸಿಗ್ತದೆ. ಅಯ್ಯವರೇ, ದಾನ ಮಾಡಿ.